ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಂಶ್ರೀ ಮುಗುಳಿ ಅವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕವನ್ನು ವಾಚನ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಪ್ರಕರಣ 31ರವರೆಗೂ ಮುಗಿದಿದೆ. ಇವತ್ತು ಪ್ರಕರಣ 32ರಿಂದ ನೋಡೋಣ. ಪ್ರಕರಣ 32 ಕುಮಾರವ್ಯಾಸ ಯುಗದ ವೀರಶೈವ ಸಾಹಿತ್ಯ ಭಾಗ 5. ನೋಡಿ, ಈಗ ಇಲ್ಲಿವರೆಗೂ ಭಾಗ 4 ಆಗಿದೆ. ಅಂದರೆ ಕುಮಾರವ್ಯಾಸ ಯುಗದ ವೀರಶೈವ ಸಾಹಿತ್ಯ ಭಾಗ 4 ಆಗಿದೆ. ಇವತ್ತು ಭಾಗ 5 ನೋಡೋಣ. ಇದರಲ್ಲಿ ಭಾಗ 5ರಲ್ಲಿ ಮೊದಲನೇದಾಗಿ ಷಡಕ್ಷರ ದೇವ ಅಂತ ಬರ್ತಾನೆ. ಷಡಕ್ಷರ ದೇವ ಈ ಯುಗದ ಸೂಚಕವೆಂದರೆ ದೊರೆಯುವ ಹಲಕೆಲವು ಚಂಪು ಗ್ರಂಥಗಳನ್ನು ವೀರಶೈವ ಕವಿಗಳೇ ಹೆಚ್ಚಾಗಿ ರಚಿಸಿರುತ್ತಾರೆ. ಜೈನ ಕವಿಗಳು ಚಂಪುವಿನ ಹತ್ತಿರ ಹಾಯಲಿಲ್ಲವೆಂದರೂ ಸರಿ. ಬಹುಶಃ ಇದಕ್ಕೆ ಕಾರಣವೆಂದರೆ ಜೈನ ಸಂಘ ಪರಂಪರೆ ಕುಂಠಿತವಾಗಿರಬೇಕು, ಪ್ರೌಢಕಾವ್ಯದ ಅಭ್ಯಾಸ ಅಭಿರುಚಿಗಳು ಕಡಿಮೆಯಾಗಿರಬೇಕು. ಜೊತೆಗೆ ದೇಶಿಕ ಬದ್ಧ ಅಗತ್ಯವನ್ನು ಉಳಿದವರಂತೆ ಜೈನರು ಅರಿತುಕೊಂಡು ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಂಡರು. ಅದೇ ವೀರಶೈವ ಪುನರ್ಘಟನೆಯ ಆಂದೋಲನದ ಮೂಲಕ ಪ್ರೌಢ ವ್ಯಾಸಂಗವು ಮಠಗಳಲ್ಲಿ ಹೆಚ್ಚುತ್ತಾ ಹೋಯಿತು. ಅದರ ಪರಿಣಾಮವಾಗಿ ಷಟ್ಪದಿ ಸಾಂಗತ್ಯ ಕಾವ್ಯಗಳಲ್ಲಿಯೂ ಲಕ್ಷಣವುಳ್ಳ ವರ್ಣಕ, ಲಕ್ಷಣವಿರದ ವರ್ಣಕ ಎಂದು ಎರಡು ಪ್ರಕಾರಗಳು ತಲೆದೋರಿದವು. ಅನೇಕ ವೀರಶೈವ ಪಂಡಿತರು ವರ್ಣಕಕ್ಕೆ ಲಕ್ಷಣವಿಲ್ಲ ಎಂಬ ಅಪವಾದವನ್ನು ತೊಡೆದುಹಾಕಲು ಕಂಕಣ ತೊಟ್ಟು ದೇಶೀಯ ಛಂದಸ್ಸಿನಲ್ಲಿ ಮಾರ್ಗದ ಬಿಗುವನ್ನು ತರಲು ಹವಣಿಸಿದರು. ಅವರಲ್ಲಿ ಚನ್ನಬಸವ ಪುರಾಣದ ವಿರೂಪಾಕ್ಷ ಪಂಡಿತನು ಪ್ರಖ್ಯಾತನಾದನು. ಇದೇ ರೀತಿ ಚಂಪು ಕಾವ್ಯಗಳನ್ನು ಬರೆದು ಪ್ರೌಢಿಮೆಯನ್ನು ಮೆರೆಯುವ ಪ್ರಘಾತವೂ ಆರಂಭವಾಯಿತು. ವೀರಶೈವ ಚಂಪು ಕಾಲದಲ್ಲಿ ಚಂದ್ರಕವಿ, ಸುರಂಗಕವಿ, ಪ್ರಭುಗ, ವೀರಭದ್ರರಾಜ, ಸದಾಶಿವಯೋಗಿ, ಮುರಿಗೆ ದೇಶಿಕೇಂದ್ರ, ಸಿದ್ಧಲಿಂಗ ಶಿವಯೋಗಿ, ಶಾಂತವೀರ ದೇಶಿಕ, ಕವಿ ಮಾದನ್ನ, ಷಡಕ್ಷರದೇವ ಇವರನ್ನು ಉಲ್ಲೇಖಿಸಬೇಕು. ಇವರೆಲ್ಲರೂ ಬಹುಶಃ ಕಾವ್ಯ ವಿಷಯ, ರಸಪ್ರತಿಪಾದನೆ, ಶಿವಕವಿತ್ವ ದೃಷ್ಟಿಯಲ್ಲಿ ಹರಿಹರನ ಮಾರ್ಗವನ್ನು ಅನುಸರಿಸಿದರು. ವರ್ಣನೆ, ಅಲಂಕಾರ, ಕವಿ ಸಮಯಗಳಲ್ಲಿ ಕನ್ನಡ ಚಂಪುಕಾವ್ಯ ಇಲ್ಲವೇ ಸಂಸ್ಕೃತ ಮಹಾಕಾವ್ಯದ ದಾರಿಯಲ್ಲಿ ಹೆಜ್ಜೆ ಇಟ್ಟರು. ಚಂದ್ರಕವಿಯ ವಿರೂಪಾಕ್ಷ ಸ್ಥಾನ ಹಂಪಿಯ ವಿರೂಪಾಕ್ಷನ ಆಸನವನ್ನು ವರ್ಣಿಸುವ ಐತಿಹಾಸಿಕ ಧಾರ್ಮಿಕ ಕಾವ್ಯ. ಧಾರ್ಮಿಕ ಅಂಶವೇ ಇದರಲ್ಲಿ ಹೆಚ್ಚೆಂದು ಹೇಳಬೇಕು. ತಿಂಗಳ ಬಿಂಬವಂ ಹಿಡಿದು ಹಿಂಡೆ ಪಳಚ್ಚನೆ ಸ್ವರ್ವ ಸ್ವನೆಯಂತೆ ಮುಂತಾದ ಪದ್ಯವನ್ನು ನೋಡಿದರೆ ಚಂದ್ರಕವಿ ಒಳ್ಳೆಯ ಕವಿಯೆಂಬುದು ತಿಳಿಯುತ್ತದೆ. ಸುರಂಗಕವಿಯ ತ್ರಿಷಷ್ಟಿ ಪುರಾತನ ಚರಿತ್ರೆ 63 ಆಶ್ವಾಸಗಳಲ್ಲಿ ತಮಿಳುನಾಡಿನ 63 ಶಿವಭಕ್ತರ ಚರಿತ್ರೆಯನ್ನು ನಿರೂಪಿಸುವ ದೊಡ್ಡ ಗ್ರಂಥ. ಹರಿಹರನ ಚಂಪು ರೀತಿಯ ಅನುಕರಣೆ ಇದ್ದರೂ ವರ್ಣನ ಶಕ್ತಿ ಚೆನ್ನಾಗಿದೆ. ವೀರಭದ್ರರಾಜನ ವೀರಭದ್ರ ವಿಜಯವನ್ನು ಕುರಿತು ಹಿಂದೆ ಹೇಳಿದೆ. ಸದಾಶಿವಯೋಗಿಯ ರಾಮನಾಥ ವಿಲಾಸವು ವೀರಶೈವ ಮತಶ್ರೇಷ್ಠತೆಯನ್ನು ಸಿದ್ಧ ಮಾಡಿದ ರಾಮನಾಥ ಗುರುವಿನ ಚರಿತ್ರೆಯಾಗಿದೆ. ಚಂಪು ರೂಪದಲ್ಲಿಯೂ ಅಲ್ಲಲ್ಲಿ ಷಟ್ಪದಿಗಳನ್ನು ಸೇರಿಸಿದ್ದು ಇದರ ವಿಶೇಷವಾಗಿದೆ. ಚಮತ್ಕೃತಿ ಪ್ರತಿತಮಿ ಮತ್ಕಾವ್ಯಂ ಎಂಬ ಕವಿಯ ಆತ್ಮವಿಮರ್ಶೆ ಸರಿಯೆಂದು ತೋರುತ್ತದೆ. ಮುರುಘೇದೇಶಿಕೇಂದ್ರನ ರಾಜೇಂದ್ರ ವಿಜಯ ಅಥವಾ ಹಮ್ಮಿರ ಕಾವ್ಯವು ಹಮ್ಮೀರಪುರ ಇಲ್ಲವೇ ಪಟ್ಟದ ಕಲ್ಲಿನಲ್ಲಿ ಆಳಿದ ಹಮ್ಮಿರನ ಚರಿತ್ರೆಯಾಗಿದೆ. ಹಿಂದೆ ಶರಣರು ಹೇಳಿದ ಈ ಕಥೆ ಒಬ್ಬ ಶಿವಭಕ್ತನದೇ ಆಗಿದೆ. ಪರಮ ಶಿವಶರಣ ರಾಜೇಂದ್ರ ಹಮ್ಮಿರ ಮಾತುಳ ಪ್ರಬಂಧ ಎಂದು ಪ್ರಕರಣಾಂತ್ಯ ಗದ್ಯವು ಹೇಳುತ್ತದೆ. ಕಾವ್ಯವೆಲ್ಲ ಸಾಂಪ್ರದಾಯಿಕ ಸರಣಿಯಲ್ಲಿದೆ. ಸಿದ್ಧಲಿಂಗ ಶಿವಯೋಗಿಯು ಭೈರೇಶ್ವರ ಪುರಾಣದಲ್ಲಿ ಭೈರವರಾಜನೆಂಬ ಶಿವಭಕ್ತನ ಕಥೆಯನ್ನು ಹೇಳಿದೆ. ಮತೀಯ ವಾದವು ಇದರಲ್ಲಿ ತಲೆ ಇಕ್ಕಿದೆ. ಶಾಂತವೀರ ದೇಶಿಕನ ಶಿವಲಿಂಗ ಚಾರಿತ್ರ್ಯವು ಶಿವಲಿಂಗರನ ಚರಿತ್ರೆಯಾಗಿದೆ. ಕವಿ ಮಾದನ್ನನ ನನ್ನಯ್ಯಗಳ ಚರಿತ್ರೆ ಚಿಕ್ಕದಾಗಿದ್ದು ಗುರುಭಕ್ತನೊಬ್ಬನ ಚರಿತ್ರೆಯನ್ನು ನಿರೂಪಿಸುತ್ತದೆ. ಷಡಕ್ಷರ ದೇವನೇ ಈ ಯುಗದ ವೀರಶೈವ ಚಂಪುಕಾರರಲ್ಲಿ ಶ್ರೇಷ್ಠನು. ಮೈಸೂರು ದೊರೆ ಚಿಕ್ಕದೇವರಾಯನ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಬಂದ ಮರುಸುಗ್ಗಿಯಲ್ಲಿ ಷಡಕ್ಷರಿ ತನ್ನ ರಸಗಾನವನ್ನು ಬೆರೆಸಿದನು. ತಿರುಮಲಾರ್ಯ, ಚಿಕ್ಕೋಪಾಧ್ಯಾಯರು ಸ್ವಮತದ ವಾಹಕವಾಗಿ ಪ್ರೌಢ ಚಂಪುವನ್ನು ಆಶ್ರಯಿಸಿದಂತೆ ಷಡಕ್ಷರಿಯು ತನ್ನ ರೀತಿಯಲ್ಲಿ ಅದನ್ನೇ ಕೈಗೊಂಡನು. ಚಂಪು ರೂಪಕ್ಕೆ ಮತ್ತೆ ತುಂಬುಕಳೆ ಬಂದಿತು. ಸಹಜಾತವಾದ ಕವಿತ್ವ, ಕುಶಾಗ್ರವಾದ ಮತಿ ಇವುಗಳಿಗೆ ಉತ್ಪತ್ತಿಯ ಜೋಡಿ ದೊರೆತ ಕಾರಣ ಮಠಾಧಿಪತಿಯೂ ಯತಿಯೂ ಆದ ಷಡಕ್ಷರಿ ಬಾಲ್ಯದಿಂದ ಜೀವನ ರಸಿಕನೂ ಕವಿತಾ ರಚನೆಯಲ್ಲಿ ನಿಷ್ಠಾತನೂ ಆದನು. ಅದನ್ನವನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಗಿಡಕ್ಕೆ ಎಲೆಗಳು ಹೂಗಳು ಬರುವಂತೆ ಕವಿಗೆ ಕವಿತೆ ಬರಬೇಕೆಂಬ ಕಿಡ್ಸ್ ಕವಿಯ ಉಕ್ತಿ ಅವನಿಗೆ ಬಹಳ ಚೆನ್ನಾಗಿ ಅನ್ವಯಿಸುತ್ತದೆ. ಅವನು ಕನ್ನಡ ಸಂಸ್ಕೃತ ಎರಡರಲ್ಲಿಯೂ ಅನೇಕ ಗ್ರಂಥಗಳನ್ನು ರಚಿಸಿದನು. ಕನ್ನಡದಲ್ಲಿ ಅವನ ಗ್ರಂಥಗಳೆಂದರೆ ರಾಜಶೇಖರ ವಿಲಾಸ, ಶಬರಶಂಕರ ವಿಲಾಸ, ಋಷಭೇಂದ್ರ ವಿಜಯ ಇವು 3 ಚಂಪು ರೂಪದಲ್ಲಿವೆ. ಕವಿತ್ವ, ಪಾಂಡಿತ್ಯಗಳ ಅಚ್ಚರಿಯ ಬೆರಕೆಯಾಗಿದೆ. ರಾಜಶೇಖರ ವಿಲಾಸದಲ್ಲಿ ಮಲ್ಲನಾರ್ಯನು ಭಾವಚಿಂತಾರತ್ನದಲ್ಲಿ ವರ್ಣಕವಾಗಿ ಹೇಳಿದ ಕಥೆಯನ್ನು ತಾನು ವಸ್ತುಕವಾಗಿ ಹೇಳುವೆನೆಂದಿದ್ದಾನೆ. ಮೃದು ಮಧುರ ಪದ ವಿಲಾಸಾಸ್ಪದ ರಸವಿಸರ ಪ್ರಕಾಶ ಕರ್ನಾಟಕ ಕವಿತ್ವದೊಳರ್ಪಣೆ ಪೆಸರ್ವೆಡದಗ್ಗದ
ಹರಿಹರನ್ ನುದಿತ ಮಾರ್ಗ ದಿಂದಿದ ನೊರೆವಂ ಎಂಬಲ್ಲಿ ತನ್ನದು ಹರಿಹರನ ಮಾರ್ಗವೆಂದು ಅವನು ಸ್ಪಷ್ಟವಾಗಿ ಸಾರಿದ್ದಾನೆ. ಅದಕ್ಕೆ ಅನುಸರಿಸಿ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನು ತಿಳಿಸುವ ಶಿವಭಕ್ತನ ಕಥೆಯನ್ನು ಆಯ್ದುಕೊಂಡಿದ್ದಾನೆ. ಸಾಮಾನ್ಯವಾದ ಪದ್ಧತಿಯಂತೆ ಮೊದಲೇ ಅಲ್ಪವಾಗಿರುವ ಕಥೆಯ ಹಂದರದ ಮೇಲೆ ಅದನ್ನು ಮುಚ್ಚಿ ಬಾಗಿಸುವಷ್ಟು ವರ್ಣನೆಯ ಬಳ್ಳಿಯನ್ನು ಧಾಮ್ಗುಡಿಸಿ ಬಿಡಿಸಿದ್ದಾನೆ. 14 ಆಶ್ವಾಸಗಳು ವರ್ಣಮಯವಾಗಿವೆ. ಕತೆ ಜಂಬೂ ಸವಾರಿಯ ಮೆರವಣಿಗೆಯಂತೆ ಮೆಲ್ಲನೆ ಸಾಗುತ್ತದೆ. ಅದರಲ್ಲಿ ಯಾವ ಕುತೂಹಲಜನಕ ಅಂಶವೂ ಇಲ್ಲ. 13ನೇ ಆಶ್ವಾಸದ ತಿರುಕೊಳವಿನಾಚಿ ಸಂದರ್ಭದಲ್ಲಿ ಕರುಣರಸ ಉಕ್ಕುತ್ತದೆ. ಉಳಿದವೆಲ್ಲವೂ ಶಿವಸಮಯ ಇಲ್ಲವೇ ಕವಿಸಮಯ. ಇವುಗಳ ಜಾಡು ಹಿಡಿದು ಹೊರಟ ಉತ್ಪ್ರೇಕ್ಷೆ, ಪ್ರೌಢಿಮೆ. ಈ ಕಾವ್ಯದಲ್ಲಿ ಶೃಂಗಾರ, ಕರುಣ, ಭಕ್ತಿರಸಗಳು ತಲೆದೋರಿವೆ. ಗಾತ್ರದಲ್ಲಿ ಶೃಂಗಾರವೇ ಇಲ್ಲಿ ಪ್ರಮುಖವೆಂದು ತೋರಿದರೂ ಜೀವಾಳದಲ್ಲಿ ಭಕ್ತಿ ಇಲ್ಲಿ ಪ್ರಧಾನವಾಗಿದೆ. ಕರುಣ ಅದಕ್ಕೆ ಪೋಷಕವಾಗಿದೆ. ತಿರುಕೊಳವಿನಾಚಿಯ ಸಂದರ್ಭವು ನಿಜವಾಗಿಯೂ ಹೃದಯಸ್ಪರ್ಶಿಯಾಗಿದೆ. ಷಡಕ್ಷರಿ ಎಂಥ ಪಂಡಿತನಾದರೂ ಎಷ್ಟು ಉತ್ಪ್ರೇಕ್ಷೆಗಳ ಉದ್ಯಾನವನ್ನೇ ರಚಿಸಿದರೂ ರಸಮಯ ಸನ್ನಿವೇಶಗಳಲ್ಲಿ ಅವನು ತೀರಾ ಸರಳ, ಮಾನವ ಸಹಜನಾಗುತ್ತಾನೆ. ತಾನು ಹರಿಹರನ ರಸೋತ್ಕ ಯುತಾಮಾರ್ಗದ ಅನುಯಾಯಿ ಎಂಬುದನ್ನು ತೋರುತ್ತಾನೆ. ತಿರುಕೊಳವಿನಾಚಿ ತನುಭವ ನೆಲ್ಲಿ ದನಿ ನಿವಾತನ ನೀರ ನೆಲ್ಲಿದಂ ಮೆಲ್ಗಣಿ ಇಂಪಿನ ಸೊಬಗ ನೆಲ್ಲಿದಂ ಚೆಲ್ವಿನ ಕಣಿವೆಯಲ್ಲಿದ್ದೇನೋ ಮನ್ಮ ನೊಂಬುಜಸ್ ಹಂಸಂ ಎಂದು ಅಲ್ಪರಿಯುತ್ತಾ ಬಂದು ಸತ್ತ ಮಗನನ್ನು ನೋಡಿದೊಡನೆ ಅಡವಿಗಿರ್ಚಿಕೊಂಡು ಪುಲ್ಲೆಯಂತೆ ಹರಣಂ ಹಮ್ಮೈಸಿ ಪರ್ದೆರಗಿ ದೊರಗಿಯಂತೆ ಮಿಡನೆ ಮಿಡುಕಿ ಕಡಿವಡೆದಳ ವಳ್ಳಿಯಂತೆ ಕೊರಗಿ ಪೊಸೆದಿಟ್ಟ ಪೂಮಾಲೆಯಂತೆ ಕಂದಿ ಮಂದೈಸಿದಳಲಿಂ ಮುಂದಗೆಟ್ಟು ಕೆಟ್ಟೆನೆಂದು ಬಸಿರಂ ಪೊಸೆದು ದೆಸೆಗೆ ಬಾಯಂಬಿಟ್ಟು ಮೊರೆಯಿಟ್ಟು ಮರುಗಿ ಶೋಕಿಸಿದಳಂತೆ. ಇಲ್ಲಿ ಅವನ ಕಲ್ಪನೆ ಭಾವನೆಗಳು ಸಹಕರಿಸಿ ಒಂದು ಉತ್ಕಟರಮ್ಯ ಚಿತ್ರವನ್ನು ಒದಗಿಸಿರುತ್ತವೆ. ಮುಂಬರುವ ವಿಲಾಪದಲ್ಲಿ ತಾಯಿ ಕರುಳಿನ ಸಹಜವಾದ ಮೊರೆಯಿದೆ. ಅಲಂಕಾರಗಳ ಬೆಡಗೆಯಿಲ್ಲ. ರಾಜಶೇಖರ ವಿಲಾಸವು ಮುಖ್ಯವಾಗಿ ಷಡಕ್ಷರಿಯ ಕಲ್ಪನಾ ವಿಲಾಸಕ್ಕೆ ನಿದರ್ಶನ. ತೂಗುತೆ ತೊನೆಯುತೆ ಮುಂತಾದ ಪದ್ಯಗಳಲ್ಲಿ ನಿಸರ್ಗ ಚಿತ್ರವನ್ನು ಇದ್ದಕ್ಕಿದ್ದ ಹಾಗೆ ಸ್ವಭಾವೋಕ್ತಿಯ ಕುಶಲ ಕುಂಚದಿಂದ ಬರೆಯುವಂತೆ ಕಲ್ಪನೆಗಳನ್ನು ಒಂದರ ಮೇಲೊಂದು ತೋರುವಲ್ಲಿಯೂ ಮೇಲಾದ ಕನ್ನಡ ಕವಿಗಳಲ್ಲಿ ಅವನೊಬ್ಬನು. ಅವುಗಳಲ್ಲಿ ವಿದಗ್ಧತೆ, ಚಮತ್ಕೃತಿಗಳ ಪ್ರಾಬಲ್ಯವಿದೆ. ಆದರೂ ಪ್ರತಿಭೆಯ ಉಜ್ವಲತೆ ಇದೆ. ಉದಾಹರಣೆಗೆ ರಾಜನ ಕೀರ್ತಿಯನ್ನು ಬಣ್ಣಿಸುವ ಸುರನದಿಯಲ್ಲಿ ಮಿಂದು ಸುರಮಾರ್ಗ ಕಚೌಗ ಮಣೈದ ಬಿರ್ಚಿ ವಿಸ್ಫುರಿತ ತದುತ್ಪ್ರತಾಪ ತಪನಾಥ ಪದಾರಿಸಿ ಸೂಡಿ ತಾರಕೋತ್ಕರ ಕುಸುಮ ಮಂಗಳಂ ತೆಳೆದು ಚಂದ್ರಿಕಿ ಎಂಬ ವಿಶಾಲ ಚೆಲಂ ಧರಣೀಪ ಕೀರ್ತಿಕಾಂತೆ ವಿದುದರ್ಪಣಂ ನೆರೆನಿಂದು ನಿಟ್ಟಿಪಳ್. ಈ ಪದ್ಯದಲ್ಲಿಯ ಭವ್ಯ ಕಲ್ಪನೆಯನ್ನು ನೋಡಬೇಕು. ಒಟ್ಟಿನಲ್ಲಿ ಅವನ ವರ್ಣನಾಶಕ್ತಿ ಕಲ್ಪನೆಯ ಕುದುರೆಯನ್ನೇರಿ ಬೇಕಾದಲ್ಲಿ ನಿರ್ಭಯವಾಗಿ ನಿರಗ್ರಹವಾಗಿ ವೈಹಾಳಿಸಬಹುದೆಂದು ಮೆಚ್ಚತಕ್ಕ ಮಾತು. ಪ್ರಥಮ ಕೃತಿಯಾದರೂ ರಾಜಶೇಖರ ವಿಲಾಸದ ಕಂದವೃತ್ತ ಗದ್ಯಗಳಲ್ಲಿ ಪರಿಪಕ್ವವಾದ ಆಶ್ಚರ್ಯಕಾರಕವಾದ ರಚನಾ ಸಾಮರ್ಥ್ಯವಿದೆ. ಸುಖವನ್ನು ಕೊಡುವ ಮಾರ್ಧವ ಮಾಧುರ್ಯವಿದೆ. ಅದು ಉದ್ದಾಮ ಕಾವ್ಯ, ಆದರೆ ಉನ್ನತ ಕಾವ್ಯವಲ್ಲ. ವರ್ಣಪ್ರಚುರವಾದ ಮತ್ತು ವಸ್ತುಪಾತ್ರಗಳ ವಿನ್ಯಾಸ ವೈಭವದಿಂದ ಜೀವನ ಸಂಸ್ಪರ್ಶಿಯಾಗದೆ ಕೃತಿ ಉನ್ನತ ಕಾವ್ಯವಾಗದು. ಉನ್ನತಿಯ ಬೀಜರೂಪ ಶಕ್ತಿಯನ್ನು ತೋರಬಲ್ಲದು. ಶಬರಶಂಕರ ವಿಲಾಸವು ಶಿವಲೀಲೆಯನ್ನು ವರ್ಣಿಸುವ 5 ಆಶ್ವಾಸಗಳ ಚಿಕ್ಕ ಗ್ರಂಥ. ಇದನ್ನು ಲಘುಕಾವ್ಯ ಇಲ್ಲವೇ ಖಂಡಕಾವ್ಯ ಎಂದು ಕರೆಯುವುದಕ್ಕಿಂತ ಮಧ್ಯಮ ಕಾವ್ಯ ಎನ್ನುವುದು ಲೇಸು. ಮಹಾಭಾರತದಲ್ಲಿ ಪಾಶುಪತಾಸ್ತ್ರ ಪಡೆಯಲು ಅರ್ಜುನನು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದು, ಬೇಡನಾಗಿ ಶಿವನು ಬಂದು ಅವನನ್ನು ಪರೀಕ್ಷಿಸಿ ಬೇಡಿದ ವರವನ್ನು ನೀಡಿದ್ದು ಇಲ್ಲಿಯ ಕತೆ. ಈ ವಿಷಯವು ಅನೇಕ ಕವಿಗಳಿಗೆ ಸ್ಫೂರ್ತಿ ಕೊಟ್ಟಿದೆ. ಭಾರವೇ ಕಿರಾತಾರ್ಜುನೀಯಕ್ಕೆ ಸಾಮಗ್ರಿಯಾಗಿ ಇದು ಸಂಸ್ಕೃತ ಕಾವ್ಯದಲ್ಲಿ ಸೇರಿತು. ಕನ್ನಡದಲ್ಲಿ ಷಡಕ್ಷರಿಗಿಂತ ಮೊದಲು ಪಂಪ, ಕುಮಾರವ್ಯಾಸ, ವಿರೂಪಾಕ್ಷ ಪಂಡಿತ ಇವರ ಕೃತಿಗಳಲ್ಲಿ ಈ ಕಥಾನಕವು ಬಂದಿತ್ತು. ಷಡಕ್ಷರಿ ಇದರಲ್ಲಿ ಶೈವ ಸಂಪ್ರದಾಯದ ಮೂಲವನ್ನು ಮುಖ್ಯವಾಗಿ ಅನುಸರಿಸಿದ್ದಾನೆ. ಅಂತೆಯೇ ಈಶ್ವರನು ಮುಖ್ಯ, ಅರ್ಜುನನು ಗೌಣನಾಗಿದ್ದಾನೆ. ಕಥೆಯ ಪ್ರಾರಂಭ ಮತ್ತು ಬೆಳವಣಿಗೆಯಲ್ಲಿ ಅವಧಾರಣೆ ಈಶ್ವರಲೀಲೆಯ ಮೇಲಿದೆ. ಕಥಾನಕ ವಿವರಗಳಲ್ಲಿ ಕುಮಾರವ್ಯಾಸ ಭಾರತಕ್ಕೂ ಶಬರಶಂಕರ ವಿಲಾಸಕ್ಕೂ ಹೋಲಿಕೆಯಿದೆ. ಕುಮಾರವ್ಯಾಸನ ಕೃತಿ ಷಡಕ್ಷರಿಗೆ ಅವನ್ನು ಒದಗಿಸಿರಬೇಕು. ಕವಿಯು ಕುಮಾರವ್ಯಾಸನನ್ನು ಕಥಾವಸ್ತುವಿನಲ್ಲಿ ಅನುಸರಣ ಮಾಡುವುದಲ್ಲದೆ ಶೈಲಿಯಲ್ಲಿಯೂ ಅವನ ಅನುಕರಣ ಮಾಡಿರುವನೆಂದು ಸಕೃದರ್ಶನಕ್ಕೆ ತೋರಬಹುದು. ಇಲ್ಲಿ ಕಾಣುವುದು ಕುಮಾರವ್ಯಾಸನ ಭಾವಗಳ ಇಲ್ಲವೇ ಶೈಲಿಯ ಮಕ್ಕಾಮಕ್ಕಿ ತೆರೆದ ಶುಷ್ಕಾನುಕರಣವಲ್ಲ. ವರ್ಣಕವನ್ನು ವಸ್ತುಕಕ್ಕೆ ತಿರುಗಿಸುವಲ್ಲಿ ಕಂಡುಬರುವ ಆತನ ಪರುಷಹಸ್ತದ ಪ್ರಭಾವ ಹೀಗೆ ಆಳವಾಗಿ ವಿವೇಚಿಸುವುದರಿಂದ ಕರ್ನಾಟಕ ಭಾರತಕ್ಕೂ
ಶಬರಶಂಕರ ವಿಲಾಸಕ್ಕೂ ಇರುವ ಸಾಮ್ಯ ಹೋಲಿಕೆಗಳು ಹೊರಮೈಯ ಹೋಲಿಕೆಗಳೆಂದು ಹೇಳಬಹುದೇ ಹೊರತು ಒಳದಿರುಳನವಲ್ಲ ಎಂದು ಬಸವನಾಳರು ಹೇಳಿದ್ದಾರೆ. ಕುಮಾರವ್ಯಾಸನ ಶೈಲಿ ಬೇರೆ, ಷಡಕ್ಷರಿಯ ಶೈಲಿ ಬೇರೆ. ಕಾವ್ಯ ಮಾರ್ಗಗಳು ಭಿನ್ನ. ಕುಮಾರವ್ಯಾಸನ ಭಾವ ಇಲ್ಲವೇ ಶೈಲಿಯ ಅನುಕರಣವನ್ನು ಷಡಕ್ಷರಿ ಎನ್ನುವುದಕ್ಕಿಂತ ಕಥಾ ಸಂದರ್ಭದಲ್ಲಿ ಬರುವ ಭಾವವನ್ನು ತೆಗೆದುಕೊಂಡು ತನ್ನ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿರುವನೆಂದರೆ ಲೇಸು. ಹೀಗೆ ಮಾಡುವಾಗ ಮೂಲಕ್ಕಿಂತ ಚೆನ್ನಾದ ಪರಿವರ್ತನ ಬಂದಿದೆ, ಮೂಲದಷ್ಟೇ ಚೆನ್ನಾದ ಅನುವಾದವೂ ಇದೆ. ತನಗಿಂತ ಪೂರ್ವಿಕರ ಸಾಮಗ್ರಿಯನ್ನು ಹೇಗೆ ಕುಮಾರವ್ಯಾಸ ಬಳಸಿಕೊಂಡನೋ ಹಾಗೆ ಷಡಕ್ಷರಿಯು ಬಳಸಿಕೊಂಡಿದ್ದಾನೆ. ಇದರಲ್ಲಿ ಯಾರಿಗೂ ಹೀನಾಯವಿಲ್ಲ. ಎಲ್ಲಿಯೋ ಕೆಲವು ಭಾವಗಳನ್ನು ಒಳದಿರುಳಿನಲ್ಲಿ ತೆಗೆದುಕೊಂಡರೆ ಸ್ವತಂತ್ರ ಕಲ್ಪಕನಾದ ಷಡಕ್ಷರಿಗೆ ಕುಂದಕವಲ್ಲ. ಹಾಗೆ ಅವನು ತಿಳಿದಿರಲಾರನು. ಆದ್ದರಿಂದ ಹೋಲಿಕೆಗಳೆಲ್ಲ ಹೊರಮೈಯ ಹೋಲಿಕೆಗಳೆಂಬ ತೀರ್ಮಾನವು ನಮಗೆ ಸಮ್ಮತವಾಗಿಲ್ಲ. ರಾಜಶೇಖರ ವಿಲಾಸದಂತೆ ಇಲ್ಲಿಯೂ ವರ್ಣನ ವಿಲಾಸವೇ ಹೆಚ್ಚು. ಅದರಲ್ಲಿ ಶಬ್ದಶ್ಲೇಷ, ಸಂಸ್ಕೃತ ಮೋಹ ಇನ್ನೂ ಮಿಕ್ಕಿವೆ. ಉತ್ತರ ಭಾಗದಲ್ಲಿ ಓಡುವ ಹಂದಿಯ ಬೆನ್ನಟ್ಟಿ ಕಿರಾತ ವೇಷದ ಶಿವನು ಬರುತ್ತಲೇ ಕಥೆಯ ಓಡತೊಡಗುತ್ತದೆ. ಕಿರಾತ ಅರ್ಜುನರ ಸಂದರ್ಶನ, ಸಂವಾದ, ಸಂಗ್ರಾಮ, ಸಾಮರಸ್ಯ ಇವುಗಳೇ ಆ ಕಾವ್ಯದ ಜೀವಾಳವಾಗುತ್ತವೆ. ಇದರಲ್ಲಿ ಪಾತ್ರಸೃಷ್ಟಿ ಹೇಳಿಕೊಳ್ಳುವಂತಿಲ್ಲ. ಈಶ್ವರನು ಕಥಾನಾಯಕನಾದರೂ ಮಾನವ ನಾಯಕ ಪಾತ್ರವಲ್ಲ. ಅರ್ಜುನನ ಪಾತ್ರದಲ್ಲಿ ತಪೋನಿಷ್ಠ, ಶೌರ್ಯ, ಸ್ವಾಭಿಮಾನ, ಶಿವಭಕ್ತಿ ಇವನ್ನು ಚೆನ್ನಾಗಿ ಚಿತ್ರಿಸಿದೆ. ಕಿರಾತನೆಂದು ನಟನೆ ಮಾಡಿದವನು ಶಿವನೇ ಎಂದು ಗೊತ್ತಾದೊಡನೆ ಅವನ ಮನಸ್ಥಿತಿ ಹೇಗಾಯಿತೆಂಬ ಚಿತ್ರಣ ಯಥಾರ್ಥವಾಗಿದೆ. ಪಡೆದರೆಂದಂತೆ ಪಾರೆತೆರ್ದ ಪೌವನೆ ಜುಮ್ಮನೆ ಮೇಯ್ನವೀರ್ ಪೊದಳ್ದೆ ಡಿಕಿರಿ ದತ್ತು ಮುಂತಾದ ಪದ್ಯವನ್ನು ಉಳಿವೆಳಗು ಸಂಜೆ ನಸುಂಬರ್ಗ ಲುರ್ದ ಬರದಂತೆ ತಿಳಿವು ರಾಗಂ ನೆಗಳ್ದುಂ ಳ ಮನೊಳಕೊಂಡ ಬಗೆಯಿಂ ತಳಬೆಳಗಾಗುತ್ತೆ ಪಾರ್ಥನಂದಿ ತ್ಯಂದಂ. ಈ ಪದ್ಯವನ್ನು ಉದಾಹರಿಸಬಹುದು. ಚಮತ್ಕೃತಿ ಪ್ರಧಾನವಾದ ಸಂಸ್ಕೃತ ಕಲ್ಪನೆಗಳ ಸನ್ನಾಹದಲ್ಲಿ ಷಡಕ್ಷರಿಯದು ಎತ್ತಿದ ಕೈ. ಚಿತ್ರಕಾರನಿಗೆ ಸಾಮಗ್ರಿಯನ್ನು ಒದಗಿಸತಕ್ಕ ನೂರಾರು ರಮ್ಯ ಚಿತ್ರಗಳು ಇವನ ಕಾವ್ಯ ಮಂದಿರದಲ್ಲಿವೆ. ಅವುಗಳಲ್ಲಿ ವಿಳಸನ್ಮಂಧಾರ ಭೂಜಾತದ ಬಳಿನೇಳಿಲೋಳ್ ನಿಂದು ಚಂದ್ರಾಶ್ಮ ಪೀಠಸ್ಥಲದೋಳ್ ಪೂಗೊಂಚಲೊಂದಂ ಪಿಡಿದಡಿ ಗ್ರಾಣಿ ಸುತ್ತೋಲ್ಮೆಯಿಂ ಚಂದಳಿರುದ್ಯತ್ತ ಅಲಮೃತಂ ಬಿಡಿದು ಪದಪಿನಿಂ ಬಿಸೆ ಕಲ್ಯಾಣಿಂ ಥಾ ಕಣ್ಗೊಳಿಸಿರ್ದಂ ನೋಡುತ್ತಂ ಬೆಂಟೆಯ ಪೊಸ ಪರಿಯಂ ಲೀಲೆಯಿಂ ಬಾಳನೇತ್ರಂ ಎಂಬುದು ತುಂಬ ರಮಣೀಯವಾಗಿದೆ. ಚಂಪು ಶೈಲಿಯ ಪ್ರೌಢಿ ಇದ್ದರೂ ಪ್ರಸಾದಕ್ಕೆ ಬಾಧೆಯಿಲ್ಲ. ಶ್ಲೇಷ ಬಂದಲ್ಲಿ ಬರವಣಿಗೆ ಗಡಚಾಗುತ್ತದೆ. ಸಂಸ್ಕೃತ ಮಾರ್ಗದ ಬಿಗುವಿಗೂ ಕನ್ನಡ ದೇಶೀಯ ಸರಳತೆಗೂ ಅವೆರಡರ ಲಲಿತವಾದ ಮಿಶ್ರಣಕ್ಕೂ ಒಳ್ಳೆಯ ಉದಾಹರಣೆಗಳನ್ನು ಈತನು ಕೃತಿಗಳಿಂದ ಕೊಡಬಹುದು ಎಂಬುದು ಹರಿಹರನಲ್ಲಿ ಹೆಚ್ಚು ಸಾರ್ಥಕವಾಗಿದೆ. ಇವನದು ಅದೇ ಮಾರ್ಗವಾದರೂ ಕ್ಲಿಷ್ಟ ಸಂದರ್ಭಗಳಲ್ಲಿ ಇದರ ಸಂಸ್ಕೃತ ಆಡಂಬರ ದುರ್ಬೋಧತೆಗಳು ತೋರಿಬರುತ್ತವೆ. ಒಟ್ಟಿನಲ್ಲಿ ಶಬರಶಂಕರ ವಿಲಾಸವು ಮಧ್ಯಮಗುಣದ ವಿದಗ್ಧ ಕಾವ್ಯ. ಅದರಲ್ಲಿ ಷಡಕ್ಷರಿಯ ಕಲ್ಪನಾಶಕ್ತಿ, ರಚನಾಶಕ್ತಿ ಮತ್ತು ಶಬ್ದಶಕ್ತಿಗಳು ತಮ್ಮ ಮೇಲ್ಮೆಯನ್ನು ಸಾರಿ ಬೆರಗುಗೊಳಿಸುತ್ತವೆ. ಆದರೆ ಕೃತಿಯ ಸಮಗ್ರ ಸೌಂದರ್ಯವನ್ನು ಹೆಚ್ಚಿಸುವಷ್ಟು ಅವು ಪ್ರಭಾವಿಯಾಗಿಲ್ಲ. ವೃಷಭೇಂದ್ರ ವಿಜಯ ಎಂಬ ಮೂರನೆಯ ಬಸವೇಶ್ವರ ಚರಿತೆಯನ್ನು ನಿರೂಪಿಸುವ ಗ್ರಂಥ ಪಾಲ್ಕುರಿಕೆ ಸೋಮ, ಭೀಮಕವಿ ಮೊದಲಾದವರು ಹೇಳಿದ ಚರಿತೆಯನ್ನು ಬೇರೆ ಮೇನ್ ಪೆಳ್ದುದು ಹಾಸ್ಯಕ್ಕಾಸ್ಪದಂ ಬೇಳ್ತನ ಮನುಚಿತ ಮತಾಂದೊಡಂ ತದ್ಗಣ ಸ್ತೋಮದ ಜ್ಞಾನಂ ಸಾರ್ಪುದಿ ವ್ಯಾಜದಿನೇ ನುಣಿತದನಾಂ ಪೆಳಲುದ್ಯುಕ್ತನಾದಂ ಎನ್ನುತ್ತಾನೆ. ಇದು 42 ಆಶ್ವಾಸಗಳಲ್ಲಿ ಸುಮಾರು 4000 ಪದ್ಯಗಳುಳ್ಳ ದೊಡ್ಡ ಚಂಪು ಗ್ರಂಥ. ಇದರಲ್ಲಿಯ ಗದ್ಯ ಭಾಗಗಳು ಅಷ್ಟು ದೀರ್ಘವಾಗಿಲ್ಲ, ಹೆಚ್ಚಾಗಿಯೂ ಇಲ್ಲ. ಬಸವ ಚರಿತ್ರೆಯನ್ನು ಅತ್ಯಂತ ನಿಷ್ಠೆಯಿಂದ ಹೇಳಿದೆ. ಆದರೆ ಹರಿಹರ ಮಾರ್ಗದವನು ತಾನೆಂದು ಹೇಳಿಕೊಳ್ಳುವ ಈ ಕವಿ ಹರಿಹರನ ಬಸವರಾಜದೇವರ ರಗಳೆಯ ಚರಿತ್ರ ಸಂಪ್ರದಾಯವನ್ನು, ಚರಿತ್ರ ಪದ್ಧತಿಯನ್ನು ಅನುಸರಿಸಿಲ್ಲ. ಪುರಾಣದ ಕಥಾವಸ್ತುವನ್ನೇ ಕವಿಯು ಅನುಸರಿಸಿದ್ದರೂ ಬಸವೇಶ್ವರನ ಪರಿಶುದ್ಧವಾದ ಚಾರಿತ್ರ್ಯಕ್ಕೆ ಕುಂದಕವಾಗಬಹುದಾದ ಸನ್ನಿವೇಶಗಳನ್ನು ಅಲ್ಲಲ್ಲಿ ಮಾರ್ಪಡಿಸಿಕೊಂಡಿರುವುದು ಆತನ ಔಚಿತ್ಯ ಜ್ಞಾನದ ನಿದರ್ಶಕವಾಗಿದೆ. ಇದು ಕಥನ ಕವನಗಳ ಕಣಿಯಾಗಿದ್ದು ಇದರಲ್ಲಿ ಶೃಂಗಾರದ ಅತಿರೇಕವಾಗಲಿ ವರ್ಣನೆಗಳ ಬಾಹುಲ್ಯವಾಗಲಿ ಇಲ್ಲ. ಒಟ್ಟಿನಲ್ಲಿ ಋಷಭೇಂದ್ರ ವಿಜಯವು ಷಡಕ್ಷರ ದೇವನ ಕೃತಿಗಳಲ್ಲೆಲ್ಲ ಶ್ರೇಷ್ಠವಾದ್ದೆಂದು ನಿರ್ಣಯಿಸಬಹುದಲ್ಲದೆ ಕನ್ನಡ ಸಾಹಿತ್ಯದಲ್ಲಿಯೂ ಶ್ರೇಷ್ಠ ವರ್ಗದ ಕಾವ್ಯಗಳಲ್ಲಿಯೂ ಇದೊಂದು ಎಂದು ಪರಿಗಣಿಸಬಹುದು ಎಂಬ ಅಭಿಪ್ರಾಯವು ವ್ಯಕ್ತವಾಗಿದೆ. ಗುಣವನ್ನು ಕೊಂಡಾಡುವ ಭರದಲ್ಲಿ ಇದು ಅತ್ಯುಕ್ತಿಯಾಗಿದೆ ಎಂದು ನಮಗೆ ತೋರುತ್ತದೆ. ಷಡಕ್ಷರ ದೇವನು ಕನ್ನಡಕ್ಕೆ ಕೊಟ್ಟ 3 ಗ್ರಂಥಗಳಿಂದ ಅವನ ಯೋಗ್ಯತಾ ವಿಶೇಷವನ್ನು ಅರಿತುಕೊಳ್ಳಬಹುದು. ಸಹಜ ಕವಿತಾಶಕ್ತಿಯಲ್ಲಿಯ ಪವಾಡ ಗುಣವು ಅವನಲ್ಲಿ ಎದ್ದು ಕಾಣುತ್ತದೆ. ಈ ವಿಷಯದಲ್ಲಿ ಹರಿಹರನನ್ನು ಅವನು ಹೋಲುತ್ತಾನೆ. ಒಂದು ದೃಷ್ಟಿಯಿಂದ ಹರಿಹರನಿಗಿಂತ ಬೇಗನೆ ಅವನ ಪ್ರತಿಭೆ ತನಿ ಎರಳಿ
ಘಮಘಮಿಸತೊಡಗಿತೆಂದು ಹೇಳಬಹುದು. ಹರಿಹರನ ವ್ಯಕ್ತಿತ್ವ ಹೊರಳುತ್ತಾ ಹೋದಂತೆ ಪ್ರತಿಭೆಯು ಅರಳಿರಬೇಕು. ಜೀವನ ಮತ್ತು ಕೃತಿಗಳ ನಿಕಟ ಸಂಬಂಧದಿಂದ ಹರಿಹರನು ತನ್ನ ಹಿರಿಮೆಯನ್ನು ಪಡೆದನು. ಅದೇ ಷಡಕ್ಷರಿ ಪ್ರತಿಭೆಯ ಮಹಾಪುರದಲ್ಲಿ ತನ್ನ ಶಕ್ತಿಗೆ ತಾನೇ ಮುಗ್ಧನಾಗಿ ತನ್ನ ಜೀವನದ ವಿಕಾಸಕ್ಕೆಂದು ತಡೆಯದೆ ತಾನು ಪಡೆದ ಉತ್ಪತ್ತಿ ಸಾಕೆಂದು ಕೃತಿರಚನೆಗೆ ತೊಡಗಿದನು. ಇದೇ ಇಬ್ಬರಲ್ಲಿಯೂ ಮೂಲಭೂತವಾದ ಭೇದ. ಹರಿಹರನ ಕೃತಿಗಳಲ್ಲಿ ಎಷ್ಟು ಕೊರತೆಗಳು ಸೇರಿಕೊಂಡಿದ್ದರೂ ಅವನ ಪ್ರತಿಭೆ ಪರಿಪಕ್ವ ಜೀವನದ ವಾಣಿಯಾಗಿ ಹೊರಹೊಮ್ಮಿದೆಯೆಂಬ ಅರಿವು ರಸಿಕನಿಗೆ ಉಂಟಾಗುತ್ತದೆ. ಷಡಕ್ಷರಿಯ ಕೃತಿಗಳಲ್ಲಿ ಆಶ್ಚರ್ಯಕರವಾದ ಪ್ರತಿಭೆ ಆಳವಾದ ಜೀವನವನ್ನು ಸ್ಪರ್ಶಿಸದೆ ವೈದುಷ್ಯ ಇಲ್ಲವೇ ಚಮತ್ಕೃತಿಯ ರೂಪ ತಾಳಿರುವುದು ಹೆಚ್ಚು. ಅವನು ಮಹಾಕವಿ ಎಂದು ಕೆಲವರು ಭಾವಿಸುತ್ತಾರೆ. ನಮ್ರವಾದ ತಿಳುವಳಿಕೆಗೆ ಅವನು ಮಹಾಕವಿಯ ತೇಜಾಂಶ ಉಳ್ಳವನೇ ಹೊರತು ಮಹಾಕವಿಯ ಸಿದ್ಧಿ ಪಡೆದವನಲ್ಲ. ಅವನ ಯಾವ ಕೃತಿಗಳು ಭವ್ಯ ಸೌಂದರ್ಯದ ಜೀವನ ಸಂಸ್ಪರ್ಶದ ಎತ್ತರವನ್ನು ಪಡೆಯಲಿಲ್ಲ. ಯಾಕೆಂದರೆ ಕೃತಿಯ ಎತ್ತರಕ್ಕೆ ಕವಿಯಲ್ಲ ಅನುಭವದ ಆಳಬೇಕು. ಕಲ್ಪನಾ ಸಂಪತ್ತಿ, ರಚನಾ ಶಕ್ತಿ ಮತ್ತು ಭಾಷಾಪ್ರಭುತ್ವ ಇವು ಮಹಾಕವಿಯ ಸಾಧನೆಗಳ ಹೊರತು ಜೀವನಾನುಭವದ ಆಳ, ಜೀವಂತವಾದ ದರ್ಶನವು ಇವು ಅವನ ಮುಖ್ಯ ಆಧಾರಗಳು. ಶ್ರೇಷ್ಠ ಪ್ರತಿಭೆಯ ಪ್ರೇರಣೆ ಅಲ್ಲಿದೆ. ಕವಿಗಳಲ್ಲಿ ಸಾಧಾರಣವಾಗಿ ಕವಿತಾಶಕ್ತಿ ಮತ್ತು ಕವಿತಾಚಾತುರ್ಯ ಎಂಬ ಎರಡು ಲಕ್ಷಣಗಳಿರುತ್ತವೆ. ಷಡಕ್ಷರಿಯಲ್ಲಿ ಕವಿತಾಚಾತುರ್ಯವೇ ಹೆಚ್ಚಾಗಿರುತ್ತದೆ ಎಂದು ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ಹೇಳಿದ್ದಾರೆ. ಇದರ ಆಶಯವನ್ನು ನಾವು ತಿಳಿದುಕೊಳ್ಳಬಹುದಾದರೂ ಕವಿತಾಶಕ್ತಿ ಮತ್ತು ಕವಿತಾಚಾತುರ್ಯ ಈ ಪದಗಳು ಒಂದನ್ನೊಂದು ಬಿಟ್ಟಿವೆ ಎನ್ನುವಂತೆ ಭಾಸ ಮಾಡುವ ರೀತಿ ಅಷ್ಟು ಪ್ರಸನ್ನವಾಗಿಲ್ಲ. ಅವರು ಮೇಲಿನ ಅಭಿಪ್ರಾಯದ ವಿವರಣೆಯನ್ನು ವಿಸ್ತಾರವಾಗಿ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದರೆ ಷಡಕ್ಷರಿ ಕವಿತಾಶಕ್ತಿಯ ಪಂಗಡದ ಹರಹರನಿಗಿಂತ ಬೇರೆ ಎಂದು ಅರ್ಥವಾಗುತ್ತದೆ. ಆದರೆ ಕವಿತಾಚಾತುರ್ಯದಲ್ಲಿ ಕವಿತಾಶಕ್ತಿ ಪ್ರಬಲವಾಗಿ ಸೇರಿಕೊಂಡು ಬರಬಹುದು. ಚಾತುರ್ಯ ಕಡಿಮೆಯಾಗಿದ್ದಲ್ಲಿಯೇ ಕವಿತಾಶಕ್ತಿ ಹೆಚ್ಚಾಗಿರುವುದು ಎಂದಲ್ಲ. ಷಡಕ್ಷರಿಯಲ್ಲಿ ಕವಿತಾಶಕ್ತಿ ಚಾತುರ್ಯವಾಗಿ ಸಹಜಸ್ಫೂರ್ತವಾಗಿ ಬಂದಿತು. ಅದನ್ನು ಹರವಾದ ಆಳವಾದ ಜೀವನ ಪಾತ್ರದಲ್ಲಿ ಹರಯಿಸಿಕೊಳ್ಳುವ ಸಂಯಮ, ಸೈರಣೆ ಅವನಲ್ಲಿರಲಿಲ್ಲ. ಅದೇ ಹರಿಹರನು ತನ್ನಲ್ಲಿಗೆ ರಸಾವೇಶವಾಗಿ ಚಾತುರ್ಯವಾಗಿ ಬಂದ ಶಕ್ತಿಯನ್ನು ಜೀವನ ಸಿದ್ಧಿಯಲ್ಲಿ ಸಮರಸ ಮಾಡಿದನು. ಇದೇನೇ ಇದ್ದರೂ ಷಡಕ್ಷರಿ ನಮ್ಮ ನಾಡಿನ ಅಸಾಮಾನ್ಯ ಪ್ರತಿಭಾಶಾಲಿಗಳಲ್ಲಿ ಒಬ್ಬನೆಂಬುದು ನಿಶ್ಚಿತ. ಇಲ್ಲಿಗೆ ಪ್ರಕರಣ 32 ಮುಗಿತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ 33 ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ PSI PC ಅಂದರೆ PSI PC ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ನಡೆಸುವಂಥ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತದ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ. ನಿಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.